ಮಾನ್ಯ ಅಥಣಿಯ ಶಾಸಕ ಲಕ್ಷ್ಮಣ ಸವದಿ ಬಿಜೆಪಿಗೆ ಹೋಗೇ ಬಿಟ್ರು ಅನ್ನುವ ಹಂತಕ್ಕೆ ಬಂದಿತ್ತು ಲಕ್ಷ್ಮಣ ಸವದಿ ಅವರ ವಿಚಾರ. ಆದರೆ ಕಾಂಗ್ರೆಸ್ನಲ್ಲೇ ಉಳಿಸ್ಕೊಳ್ಳೋದಕ್ಕೆ ಲಕ್ಷ್ಮಣ ಸವದಿ ಅವರಿಗೆ ಬಂಪರ್ ಗಿಫ್ಟ್ ಅನ್ನ ರಾಜ್ಯದ ಮುಖ್ಯಮಂತ್ರಿಗಳು ನೀಡಿದ್ದಾರೆ. ಆರ್ಥಿಕ ಸಂಕಷ್ಟದ ಮಧ್ಯೆ ಸರ್ಕಾರದಿಂದ ಬಂಪರ್ ಗಿಫ್ಟ್ ಲಕ್ಷ್ಮಣ ಸವದಿ ಅವರಿಗೆ. ಸಿದ್ದು ಸರ್ಕಾರದಿಂದ ಅಥಣಿ ಕ್ಷೇತ್ರಕ್ಕೆ ಅನುದಾನದ ಮೇಲೆ ಅನುದಾನದ ಹೊಳೆ. ಕೇವಲ 9 ತಿಂಗಳಲ್ಲಿ 40 ಕೋಟಿ ಅನುದಾನವನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ. ಫೆಬ್ರವರಿ 18ಕ್ಕೆ ಅಥಣಿಗೆ ಸಿಎಂ ಸಿದ್ದರಾಮಯ್ಯನವರು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬರ್ತಾರೆ. 1486 ಕೋಟಿಯ ಪ್ಯಾಕೇಜ್ ಅನ್ನ ಅಥಣಿ ಕ್ಷೇತ್ರಕ್ಕೆ, ಲಕ್ಷ್ಮಣ ಸವದಿ ಅವರು ಅಥಣಿ ಕ್ಷೇತ್ರಕ್ಕೆ. ಇಲ್ಲಿ ಗಮನಿಸಬೇಕು, ಲಕ್ಷ್ಮಣ ಸವದಿ ಮತ್ತೆ ಜಗದೀಶ್ ಶೆಟ್ಟರ್ ಇವರಿಬ್ಬರು ಕೂಡ ಜೊತೆಯಾಗಿ ಕಾಂಗ್ರೆಸ್ಗೆ ಹೋದಾಗ ಜಗದೀಶ್ ಶೆಟ್ಟರ್ ವಾಪಸ್ ಗರ್ವಾಪ್ಸಿ ಆದರು. ಆದರೆ ಲಕ್ಷ್ಮಣ ಸವದಿ ಅವರನ್ನ ಬಿಜೆಪಿ ಹರಸಾಹಸ ಪಟ್ಟು ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಹೀಗಿರುವಾಗ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ, ಅದರಲ್ಲೂ ಕೂಡ ಕಾಂಗ್ರೆಸ್ ಅವರನ್ನು ಉಳಿಸ್ಕೊಳ್ಳೋದಕ್ಕೆ ಶತ ಪ್ರಯತ್ನ ಮಾಡ್ತಾ ಇದೆ. ಅನುದಾನದ ಮೇಲೆ ಅನುದಾನವನ್ನು ಈಗ ರಿಲೀಸ್ ಮಾಡಿದೆ. ಎಲ್ಲೋ ಒಂದು ಕಡೆ ಅನುದಾನ ಕೊರತೆ ಅಂತ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಸರ್ಕಾರದಲ್ಲಿ. ನಿಮ್ಗೆ ಏನಾದ್ರು ವಿಶೇಷ ಅನುದಾನ ಕೊಡ್ತಾ ಇದ್ದಾರ ಅಂತ, ಅಥವಾ ಇವೇನಾದ್ರೂ ಬಿಜೆಪಿ ಸರ್ಕಾರದ ಹಣ ಇತ್ತ? ಇವೆಲ್ಲವೂ ಕೂಡ ಹೊಸ ಸರ್ಕಾರ ಬಂದ ಮೇಲೆ ಇದನ್ನು ಮಂಜೂರಾತಿ ಮಾಡ್ಕೊಂಡಿದ್ರು. ಇದು 3 ಕೋಟಿ ರೂಪಾಯಿ ಇರ್ಬೋದು, ಮತ್ತು ನೀರಾವರಿ ಇಲಾಖೆಯಿಂದ ಇರ್ಬೋದು, ಜಿಲ್ಲಾ ಪಂಚಾಯತಿಯಿಂದ ಇರ್ಬೋದು, ಕಾಡಾದಿಂದ ಇರ್ಬೋದು. ಈ ಸರ್ಕಾರ ಬಂದ ಮೇಲೆ ಇವೆಲ್ಲ ಮಂಜೂರಾತಿ ಮಾಡಿಕೊಂಡು ಈಗ ಕಾಮಗಾರಿಯನ್ನು ಪ್ರಾರಂಭ ಮಾಡಿದೆ. ಕಾಂಗ್ರೆಸ್ ಸರ್ಕಾರದಿಂದ ಒಟ್ಟು ಇದುವರೆಗೆ ಎಷ್ಟು ಅನುದಾನ ಬಂದಿದೆ ಸರ್? ಬಂದಿದೆ. ಈಗಾಗಲೇ ನಾವು ಕೆರೆ ಅಭಿವೃದ್ಧಿಗೆ ಸುಮಾರು 25 ಕೋಟಿ, ಭಾಗೀರಥಿ ಹಳ್ಳಕ್ಕೆ ಒಂದು 10 ಕೋಟಿ, ಆಮೇಲೆ ಇನ್ನೊಂದು ನಮ್ಮ ಪುರಸಭೆ ಇಲಾಖೆಯಿಂದ ಸುಮಾರು 10 ಕೋಟಿ ರೂಪಾಯಿ, ಮತ್ತು ಅನೇಕ ರಸ್ತೆಗಳ ಕಾಮಗಾರಿ. ಈ ಸರ್ಕಾರ ಬಂದ ಮೇಲೆ ಪೂರ್ಣ ಪ್ರಮಾಣದ ಬಜೆಟ್ ಮಾಡಿಲ್ಲ. ಹಿಂದೆ BJP ಗೌರ್ಮೆಂಟ್ ಇದ್ದಾಗ ಬೊಮ್ಮಾಯಿ ಅವರು ಅವತ್ತು ಬಜೆಟ್ ಮಂಡನೆಯನ್ನು ಮಾಡಿದರು. ನಮ್ಮ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯನವರು. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸಂಜು ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಸಂಜು, ಬಹಳ ಪ್ರಮುಖವಾಗಿ ಇಲ್ಲಿ ಲಕ್ಷ್ಮಣ ಸವದಿ ಅವರನ್ನ ಹಿಡಿದಿಟ್ಟುಕೊಳ್ಳುವಂಥ ಪ್ರಯತ್ನವಾಯಿತು. ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಯಾವಾಗ ಬರ್ತಾರೆ ಅವರ ಕ್ಷೇತ್ರಕ್ಕೆ? ಹೆಚ್ಚಿನ ವಿವರ ಏನಿದೆ ಸಂಜು? ಸಾಕು ಸರ, ಸಂಪರ್ಕ ಕಟ್ ಆಗಿದೆ. ಮತ್ತೆ ನಮ್ಮ ಪ್ರತಿನಿಧಿ ಸಂಜು ಅರಭಾವಿ ಅವರನ್ನ ಸಂಪರ್ಕ ಮಾಡೋಣ. ನೋಡಿ, ಇದು ಲಕ್ಷ್ಮಣ ಸವದಿ ಅವರ ಕ್ಷೇತ್ರಕ್ಕೆ ಸರ್ಕಾರ ನೀಡ್ತಾ ಇರುವಂಥ ಬಂಪರ್ ಗಿಫ್ಟ್. ಇದು ಮೊದಲೇ ಆರ್ಥಿಕ ಸಂಕಷ್ಟದಲ್ಲಿದೆ ಸರ್ಕಾರ. ಸಂಪೂರ್ಣವಾಗಿ ತನ್ನ ಒಂದು ಖಜಾನೆಯನ್ನು ಖಾಲಿ ಮಾಡಿಕೊಂಡ್ರೂ ಕೂಡ ಲಕ್ಷ್ಮಣ ಸವದಿ ಅವರ ಕ್ಷೇತ್ರಕ್ಕೆ ಮಾತ್ರ ಯಾವುದೇ ಆರ್ಥಿಕ ಸಂಕಷ್ಟ ಇಲ್ಲದ ರೀತಿಯಲ್ಲಿ ನಡೆದುಕೊಳ್ತಾ ಇದೆ. ಯಾಕೆ ಏನು ಅನ್ನೋದಕ್ಕೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸಂಜು ಅರಭಾವಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಸಂಜು, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಲಕ್ಷ್ಮಣ ಸವದಿ ಅವರ ಕ್ಷೇತ್ರಕ್ಕೆ ಬಂಪರ್ ಗಿಫ್ಟ್ ರಾಜ್ಯ ಸರ್ಕಾರಕ್ಕೆ ಯಾವ ಲೆಕ್ಕಾಚಾರ ಇದು? ಇನ್ನು ಯೋಜನೆಗಳ ಶಂಕುಸ್ಥಾಪನೆಗೆ ಮುಖ್ಯಮಂತ್ರಿಗಳೇ ಬರ್ತಾ ಇದ್ದಾರೆ. ಯಾವಾಗ ಅದು ಕಾರ್ಯಕ್ರಮ? ಹೆಚ್ಚಿನ ವಿವರ ಏನಿದೆ ಸಂಜು? ಖಂಡಿತವಾಗಿಯೂ ರಂಜಿತ್, ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅನೇಕ ಶಾಸಕರು ಏನು ಕೆಲವೊಂದಿಷ್ಟು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇರುವಂತದ್ದು ಅಂತಂದ್ರೆ, ಎಲ್ಲೋ ಒಂದ್ ಕಡೆ ನಮ್ಮ ಕ್ಷೇತ್ರಕ್ಕೆ ಸರಿಯಾಗಿ ಅನುದಾನ ಬರ್ತಾ ಇಲ್ಲ, ಹೀಗಾಗಿ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಅಂತ ಹೇಳಿ ಕೆಲ ಶಾಸಕರು ಆರೋಪ ಸಹ ಮಾಡ್ತಾ ಇದ್ರು. ಆದ್ರೆ ಏನು ಅಥಣಿ ಏನು ವಿಧಾನಸಭಾ ಕ್ಷೇತ್ರ ಇದೆ, ಈ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಕೈ ಸರ್ಕಾರದಿಂದ ಬಂಪರ್ ಅನುದಾನವನ್ನ ಸಹ ನೀಡ್ತಾ ಇರುವಂತದ್ದು. ಇದೇ ತಿಂಗಳು 18ನೇ ತಾರೀಕು ಅಮ್ಮಾಜೇಶ್ವರಿ ಏತ ನೀರಾವರಿಯನ್ನ ಏನು ಚಾಲನೆಗೊಳಿಸಲಿದ್ದಾರೆ. ಅಂತಂದ್ರೆ ಬಿಜೆಪಿ ಅವಧಿಯಲ್ಲಿ ಏನೇ ಮಹೇಶ್ ಕುಮಟಳ್ಳಿ ಅವರು ಶಾಸಕರಿದ್ದಂತ ಸಮಯದಲ್ಲಿ ಏನು ಅದನ್ನ ಈಗಾಗಲೇ ಏನು ಸಹ ಮಾಡಿದ್ರು, ಏನು ಶಂಕುಸ್ಥಾಪನೆ ಸಹ ಮಾಡಿದ್ರು. ಸ್ವತಃ ಬೊಮ್ಮಾಯಿ ಅವರೇ ಬಂದು ಸಹ ಅದನ್ನ ಶಂಕುಸ್ಥಾಪನೆ ಮಾಡಿದ್ರು. ಈಗ 2ನೇ ಹಂತದ ಮತ್ತು 1ನೇ ಹಂತದ ಅನುದಾನ ಸಹ ಬಿಡುಗಡೆ ಆಗಿರುವಂತದ್ದು. ಸುಮಾರು 40 ಕೋಟಿಗಿಂತನೂ ಅಧಿಕ ಹಣ ಅಥಣಿ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಇರುವಂತದ್ದು. ಎಲ್ಲ ಒಂದ್ ಕಡೆ ಕೈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸೌದಿ ಅವರು ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಹೋಗಬಾರದು, ಬಿಜೆಪಿಯ ಶಾಸಕರಾಗಿರ್ಬೋದು, ಬಿಜೆಪಿಯ ಮುಖಂಡರಾಗಿರ್ಬೋದು, ಅವರನ್ನ ಮನವೊಲಿಸಿ ಅವರನ್ನ ಏನು ಬಿಜೆಪಿ ಕಡೆ ಸೆಳೆಯುವ ಯತ್ನವನ್ನು ಸಹ ಮಾಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಲಕ್ಷ್ಮಣ್ ಸವದಿ ಅವರ ಕ್ಷೇತ್ರಕ್ಕೆ ಭರ್ಪೂರ್ ಅನುದಾನ ಸಹ ನೀಡ್ತಾ ಇರುವಂತದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಸಂಜು ನಿಮ್ಮೆಲ್ಲ ಮಾಹಿತಿಗಾಗಿ.
ನಡೆಸಲಾಗ್ತಾ ಇದೆ. ಆ ಮೂಲಕ ಮತ್ತೊಮ್ಮೆ ಭುಗಿಲೆದ್ದಿದೆ ಸಕ್ಕರೆ ನಾಡು ಮಂಡ್ಯದಲ್ಲಿ ಧ್ವಜ ದಂಗಲ್. ಮಂಡ್ಯ ನಗರದಿಂದ ಡಿಸಿ ಕಚೇರಿವರೆಗೂ ಪಾದಯಾತ್ರೆಯನ್ನ ನಡೆಸಲಾಗ್ತಾ ಇದೆ. ದಾರಿಯುದ್ದಕ್ಕೂ ಕೂಡ ಜೈ ಶ್ರೀರಾಮ್ ಘೋಷಣೆಯನ್ನ ಕೂಗ್ತಾ ಸಾಗ್ತಾ ಇದ್ದಾರೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು. ರಾಜ್ಯ ಸರ್ಕಾರದ ವಿರುದ್ಧ ಹಿಂದೂ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಹಿಂದೂ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಅನ್ನೋ ಘೋಷವಾಕ್ಯವನ್ನ ಮೊಳಗಿಸಲಾಗ್ತಾ ಇದೆ. ರಾಮ ಹನುಮ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಅಂತ ಘೋಷಣೆಗಳನ್ನ ಕೂಗ್ತಿದ್ದಾರೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು. ರಿಪಬ್ಲಿಕ್ ಕನ್ನಡದ ಮೂಲಕ ದೃಶ್ಯಗಳನ್ನ, ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಮಂಡ್ಯದಿಂದ ಗಮನಿಸ್ತಿದ್ದೀರಿ. ನೋಡಿ, ಜನರಿಗೆ ಸಂಬಂಧಪಟ್ಟಂತೆ ಯಾವುದೇ ಸುದ್ದಿ ಆದರೂ ಕೂಡ ಮೊದಲು ಅಲ್ಲಿಗೆ ತಲುಪೋದು ರಿಪಬ್ಲಿಕ್ ಕನ್ನಡ. ಇವತ್ತು ಕೂಡ ಮಂಡ್ಯದಲ್ಲಿ ಅತಿ ದೊಡ್ಡ ತಂಡ ರಿಪಬ್ಲಿಕ್ ಕನ್ನಡದು ಬೀಡು ಬಿಟ್ಟಿದೆ. ನಮ್ಮ ಪ್ರತಿನಿಧಿ ದೇವತ್ ಬೆಳಗಿನಿಂದಲೂ ಕೂಡ ಮಂಡ್ಯದಲ್ಲಿ ನಡೀತಾ ಇರತಕ್ಕಂತ ಈ ಬಂದ್, ಹಾಗೆ ಪಾದಯಾತ್ರೆ, ಬೈಕ್ ರ್ಯಾಲಿ, ಇಂಚಿಂಚು ಮಾಹಿತಿಯನ್ನ ನಿಮ್ವರೆಗೂ ತಲುಪಿಸ್ತಾ ಇದ್ದಾರೆ. ಈಗಲೂ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ದೇವತ್. ಓವರ್ ಟು ಯು. ಗಮನಿಸ್ತಾ ಇದ್ದೀರಾ ಸ್ಮಿತಾ, ಈ ಒಂದು ಬಜರಂಗ ದಳ ಸೇನೆ ಅಂದ್ರೆ ಮಂಡ್ಯದಲ್ಲಿ ಪ್ರಮುಖವಾಗಿ ಒಂದು ಬ್ಯಾನರ್ ಅನ್ನ ಇಟ್ಕೊಂಡು ಈ ಕ್ಷಣದಲ್ಲಿ ಕೆರೆಗೋಟ್ನಲ್ಲಿ ಹನುಮ ಧ್ವಜವನ್ನ ಇಳಿಸೋದಕ್ಕಾಗಿ ಈ ಒಂದು ಪ್ರತಿಭಟನೆ ಮಾಡ್ತಾ ಇರೋದು. ಅವತ್ತು ಬೇರೆ ಬೇರೆ ಕಡೆಯಿಂದ ಬಿಜೆಪಿ ನಾಯಕರು ಕೂಡ ಬಂದು ಪಾದಯಾತ್ರೆಯನ್ನು ಮಾಡಿದ್ರು. ಇವತ್ತು ಕೂಡ ಮಂಡ್ಯದ ಹನುಮ ದೇವಾಲಯದಿಂದ ಡಿಸಿ ಕಚೇರಿವರೆಗೂ ಈ ಒಂದು ಪಾದಯಾತ್ರೆಯನ್ನು ಮಾಡ್ತಿದ್ದಾರೆ. ಕಾರಣ ಯಾವುದೇ ರಾಜಕೀಯ ಅಲ್ಲ, ಯಾವುದೇ ಪಕ್ಷ ಅಲ್ಲ, ಕೇವಲ ಧಾರ್ಮಿಕ ವಿಚಾರಕ್ಕಾಗಿ ಮಾತ್ರ ಅಂತೇಳಿ. ಸೊ ಗಮನಿಸ್ತಾ ಇದ್ರಿ, ನಾವು ಮಾತಾಡ್ತಾ ಹೋಗ್ತೀನಿ. ಸರ್, ಯಾಕೆ ಇದೆಲ್ಲ ಯಾಕೆ? ಮತ್ತೆ ಹನುಮಾನ ಬಾವುಟ ಇದ್ದ ಜಾಗದಲ್ಲೇ 30 ವರ್ಷದಿಂದ ಏನು ಆಡಾಡ್ತಿತ್ತು ಅದೇ ಜಾಗದಲ್ಲಿ ಆಡಾಡ್ಸೋಕ್ಕೋಸ್ಕರನೇ ಈ ಹೋರಾಟ. ಅಲ್ಲ ಸರ್, ಯಾಕೆ ಸರ್ಕಾರಿ ಜಾಗದಲ್ಲಿ ಹಾರಾಡಬೇಕು? ಇವತ್ತಿಂದ ಹಾರಾಡ್ತಿತ್ತಾ? 30 ವರ್ಷದಿಂದ ಹಾರಾಡ್ತಾ ಇರಲಿಲ್ವಾ? 30 ಅಡಿ ಕಮ್ಮದಿಂದ 30 ವರ್ಷದಿಂದ ಹಾರಾಡ್ತಾ ಇತ್ತು ತಾನೇ. ಸರ್ಕಾರಿ ಜಾಗ ಅಂತ ಅವತ್ತು ಗೊತ್ತಿರಲಿಲ್ವಾ? 30 ವರ್ಷದಿಂದ ಏನು ನಡ್ಕೊಂಬಂದಿತ್ತು ಸಂಪ್ರದಾಯ. ಸ್ವತಂತ್ರ ದಿನಾಚರಣೆ ಸಂದರ್ಭದಲ್ಲಿ, ರಿಪಬ್ಲಿಕ್ ಡೇ ಸಂದರ್ಭದಲ್ಲಿ ಇಂಡಿಯನ್ ಫ್ಲ್ಯಾಗು, ತದನಂತರ 1 ತಿಂಗಳ ಕಾಲ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಕನ್ನಡ ಫ್ಲ್ಯಾಗು, ತದನಂತರ ಮಿಕ್ಕಿದ್ದೆಲ್ಲ ದಿನಗಳಲ್ಲೂ, ವರ್ಷದ 365 ದಿನಗಳಲ್ಲೂ ನನ್ನ ಹನುಮನ ಧ್ವಜ ಹಾರಾಡ್ತಾರೆ. ಸರ್ ನಾನು ಯಾವಾಗಲೂ ಕೂಡ ಎಲ್ಲರನ್ನೂ ಕೇಳೋದು ಒಂದೇ ಪ್ರಶ್ನೆ, ಅವಾಗಿಂದ ಕೇಳ್ತಾ ಇದ್ದೀನಿ. BJP ಪಕ್ಷ ಇವತ್ತು ಸಪೋರ್ಟ್ಗೆ ಸ್ವಲ್ಪ ಎಲ್ಲ ಹಿಂದೇಟ್ ಹಾಕಿದೆ, ನಿಮಗೇನು ಅನ್ಸುತ್ತೆ? ಸರ್, ಯಾವ ಪಕ್ಷ ಬಿಡಲಿ ಹಿಂದೂ ಸಂಘಟನೆ ಎದ್ದು ನಿಂತಿದೆ. ಹಿಂದೂ ಭಾವನೆಯನ್ನು ಬಡಿದೆಬ್ಬಿಸುವಂಥ ಕೆಲಸನ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಮಾಡಿದೆ. ಅದನ್ನು ಯಾವುದೇ ಕಾರಣಕ್ಕೂ ಸಹಿಸೋಕ್ಕಾಗಲ್ಲ. ಯಾವ ಪಕ್ಷ ಬರಲಿ ಬಿಡಲಿ, ನಾನೊಬ್ಬ ಹಿಂದೂ, ನಾನು BJP ಕಾರ್ಯಕರ್ತ, ಅದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಹಿಂದೂ ಅನ್ನೋದು. ಸರಿ, ಅವತ್ತಿಂದ ಪ್ರತಿಭಟನೆಗಳು ಮಾಡ್ತಾ ಇದ್ದೀರಾ, ಪಾದಯಾತ್ರೆ ಮಾಡ್ತಾ ಇದ್ದೀರಾ, ಹೋರಾಡ್ತಾ ಇದ್ದೀರಾ, ಏನು ಪ್ರಯೋಜನ ಆಯ್ತು? ನಮ್ಗೆ ಬಾವುಟ ನಮ್ಗೆ ವಾಪಸ್ಸು ಆ ಸ್ಥಳದಲ್ಲಿ ಆಗಬೇಕು. ಅದೇ ಸ್ಥಳದಲ್ಲಿ ಬಂದು ನಮ್ಮ ಹನುಮನ ಬಾವುಟ ಹಾರಾಡಬೇಕು. ಅದಕ್ಕೆ ನಮ್ಮ ನಿರಂತರ ಹೋರಾಟ, ಬಾವುಟ ಹಾರಲವರೆಗೂ ನಾವು ಮಾಡ್ತಾನೆ ಇರ್ತೇವೆ. ಅದರಲ್ಲಿ ಹಿಂಜರಿಯುವ ಪ್ರಯತ್ನ ಇಲ್ಲ. ಸರಿ, ಅವತ್ತು ಬಂದು ಮನವಿ ಕೊಟ್ರೆ DC ಆಫೀಸ್ಗೆ, ಇವತ್ತು ಬಂದು ಕೊಡ್ತಾ ಇದ್ದೀರಾ? ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಮ್ಗೆ ಈಗ ಶಾಸಕರು ರವಿ ಗಣಿಗ ಹೇಳಿದ್ದಾರೆ, ಆಯ್ತು ಅಲ್ಲಿ ಬೇಡ, ಬೇರೆ ಸ್ಥಳದಲ್ಲಿ ನಿಮಗೆ ಅವಕಾಶ ಮಾಡಿಕೊಡ್ತೀವಿ ಅಂತ. ಸೌಜನ್ಯ ಇರಲಿಲ್ವಾ? ರಾತ್ರೋರಾತ್ರಿ ಬ್ಯಾರಿಕೇಡ್